ನಮಸ್ಕಾರ ಎಲ್ಲ ಸ್ನೇಹಿತರಿಗೆ, ಶುಭೋದಯ. ಇಂದು 6ನೇ ತಾರೀಕು ಸೋಮವಾರ. ಇನ್ನೂ ಕೆಲವೊಂದು ಪ್ರಶ್ನೆಗಳು ಗೊಂದಲಗಳಾಗಿದೆ. ನಮ್ಮ ಸ್ನೇಹಿತರು ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಗೊಂದಲಗಳು ಹಾಗೇ ಇದೆ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಕೂಡ ನಮ್ಮ ಸೀನಿಯರ್ ಹತ್ರ ಕೇಳಿಬಿಟ್ಟು ಅದನ್ನೆಲ್ಲ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, OES ಅಕೌಂಟಲ್ಲಿ ಇನ್ ಕೇಸ್ ನಾವು 10ನೇ ತಾರೀಕು ಒಳಗಡೆ ನಾವು ಆ ಅಪ್ಲಿಕೇಶನ್ ಹಾಕದೇ ಇದ್ದರೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಾವು 10ನೇ ತಾರೀಕು ಒಳಗಡೆ ನಾವು ಅಪ್ಲಿಕೇಶನ್ ಹಾಕದೇ ಇದ್ದರೆ ನಮ್ಮ OES ಅಕೌಂಟ್, ನಮ್ಮ ಫೌಂಡರ್ ಮೆಂಬರ್ಶಿಪ್ ಹಾಗೇ ಉಳಿಯುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏನಾಗುತ್ತೆ, ನಾವು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀವಿ ಅವ್ರು ಯಾರಾದರೂ ಒಬ್ಬರು ಕ್ವಾಲಿಫೈ ಆಗ್ತಾರೆ. ಇನ್ನು ಮಿಕ್ಕಿದವರು ಅವ್ರ ಜೊತೆ ಸೇರಿ ನಾವು ಕಂಪ್ನಿ ಒಳಗಡೆ ಇವಾಗ ಏನು ಬರ್ತಾ ಇದೆ ವಿಕ್ಟರಿ ವಿತ್ ಆ್ಯಶ್ ಅಂತ, ಆ ಲ್ಯಾಂಡಿಂಗ್ ಪೇಜ್ಗೆ ನಾವು ಹೋಗ್ಬೋದು. ಸೊ ನಮ್ಮ OES ಅಕೌಂಟಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಸೊ ಇದು ಫಸ್ಟ್ ಕ್ವಶನ್ಗೆ ಆನ್ಸರು. ಇನ್ನು ಎರಡನೇ ಕ್ವಶನ್ನು, OES ಪ್ರೊಫೈಲಲ್ಲಿ ಇಮೇಲ್ ಏನಪ್ಪ ಅಂತಂದರೆ, ಈಗ ಕೆಲವೊಂದು ನಮ್ಮ ಸ್ನೇಹಿತರು ಇಮೇಲ್ನ ಓಪನ್ ಮಾಡೋಕ್ಕಾಗ್ತಿಲ್ಲ, OES ಅಕೌಂಟ್ ಓಪನ್ ಮಾಡೋಕ್ಕಾಗ್ತಿಲ್ಲ, ಅವ್ರದ್ದು ಹಳೆ ಅಕೌಂಟ್ ಇತ್ತು, ಹೀಗೆಲ್ಲ ಇದೆ. ಆಮೇಲೆ ಇನ್ ಕೇಸ್ ನಾವು ಇಮೇಲ್ ID ಬೇರೆ ಕೊಟ್ಟರೆ ಏನಾಗುತ್ತೆ ಅಂತ ಇದೆಲ್ಲ ಪ್ರಶ್ನೆಗಳಿದೆ. ಈ ನಮ್ಮ ಅಪ್ಲಿಕೇಶನ್ ಒಳಗಡೆ ಅವರು ಕೇಳ್ತಾ ಇದ್ದಾರೆ, ನೀವೇನಾದರೂ ಬೇರೆ ಜಿಮೇಲಲ್ಲಿ ಈ ಬಿಸ್ನೆಸ್ ಲಿಂಕನ್ನು ಪಡೆಯೋದಕ್ಕೆ ಇಫ್ ನಾವು ಸೆಲೆಕ್ಟ್ ಆದರೆ ನಮ್ಮ ಬೇರೆ ಜಿಮೇಲ್ ಅಕೌಂಟಿಗೆ ನಮ್ಮ ಇದೇನು ಬಿಸ್ನೆಸ್ ಲಿಂಕು ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವರು. ಇದು ಇನ್ ಕೇಸ್ ನಿಮ್ಮ ಜಿಮೇಲ್ ಅಕೌಂಟಲ್ಲಿ ನಿಮಗೆ ಬೇರೆ ಚೇಂಜ್ ಮಾಡಬೇಕು ಅನ್ನೋಂಗಾಗಿದ್ದರೆ, ಅಥವಾ ಇದಕ್ಕೆ ಮತ್ತು ಆನ್ ಪ್ಯಾಸಿವ್ OES ಪ್ರೊಫೈಲಲ್ಲಿರೋ ಜಿಮೇಲ್ ಅಕೌಂಟಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನೀವು OES ಅಕೌಂಟಲ್ಲಿ ಯಾವ ರೀತಿ ಜಿಮೇಲ್ ಅಕೌಂಟ್ ಇದೆ ಅದು ಕಂಟಿನ್ಯೂ ಆಗಿ ಹಾಗೇ ಇರುತ್ತೆ ಹಳೆಯ ಜಿಮೇಲ್ ಅಕೌಂಟಲ್ಲಿ. ಇದಕ್ಕೆ ವಿಕ್ಟರಿ ವಿತ್ ಆ್ಯಶ್ ಅಂತ ಏನಿದೆ ಆ ಲ್ಯಾಂಡಿಂಗ್ ಪೇಜಿಗೆ ನೀವೇನಾದರೂ ಜಿಮೇಲ್ ಅಕೌಂಟ್ ಚೇಂಜ್ ಮಾಡೋಕ್ಕೆ ಇಷ್ಟಪಟ್ಟರೆ ಅಲ್ಲಿ ಫಸ್ಟ್ ಒಂದು ಟಿಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಬೇರೆ ಒಂದು ಜಿಮೇಲ್ ಅಕೌಂಟ್ ಹಾಕಿ ನೀವು ಸಬ್ಮಿಟ್ ಮಾಡಬೇಕು ಅಪ್ಲಿಕೇಶನ್. ಆವಾಗ ನಿಮಗೆ ಹೊಸ ಅಕೌಂಟ್ ಏನಿದೆ ಅದರಲ್ಲಿ ಅದು ಇನ್ ಕೇಸ್ ನಾವು ಸೆಲೆಕ್ಟ್ ಆದರೆ ಅಲ್ಲಿ ನಮಗೆ ಬಿಸ್ನೆಸ್ ಲಿಂಕ್ ಬರುತ್ತೆ. ಹೋಪ್ ನಿಮಗೆ ಇದು ಅರ್ಥ ಆಯಿತು ಅಂದ್ಕೋತೀನಿ. ಇನ್ನು ಕ್ವಶನ್ ನಂಬರ್ 1, ಆ ಅಪ್ಲಿಕೇಶನಲ್ಲಿ ಕ್ವಶನ್ ನಂಬರ್ 1 ಬರ್ತಾ ಇದೆ. ಅಂದರೆ ನಮ್ಮ ಸರ್ಕಲಲ್ಲಿ ಇವಾಗ ಪ್ರೆಸೆಂಟ್ ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ. ನಮ್ಮ ಸರ್ಕಲ್ ಅಂತಂದರೆ ಪ್ರೆಸೆಂಟಾಗಿ ನಾವು ಡೈರೆಕ್ಟಾಗಿ ಮೆಂಬರ್ಶಿಪ್ ಮಾಡಿರೋಂಥವ್ರು ಅವರು ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ನೀವು ಅಕಾರ್ಡಿಂಗ್ ಟು ನಿಮ್ಮ ಸರ್ಕಲ್ ನೀವು ಡೈರೆಕ್ಟ್ ಏನೇನು ಮೆಂಬರ್ಸ್ನ ಜಾಯಿನ್ ಮಾಡಿಸಿದ್ದೀರಾ ಅವರನ್ನು ನೀವು ಸರ್ಕಲ್ ಅಂತ ನಿಮ್ಮ ಡೈರೆಕ್ಟ್ ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವರು. ಅದು ನಿಮಗೆ ಕರೆಕ್ಟಾಗಿ ಗೊತ್ತಾಗಿದ್ದರೆ ಅದನ್ನು ಟಿಕ್ ಮಾಡಿ. ಆಲ್ರೆಡಿ ನೀವು ಬೇರೆ ಯಾವುದೋ ಆನ್ಸರ್ ಕೊಟ್ಟಿದ್ದರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಅಷ್ಟೊಂದು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ನೀವು ಏನು ನಿಮಗೆ ಪ್ರೆಸೆಂಟ್ ಏನಿದ್ದಾರೆ ಅದನ್ನು ಕೊಟ್ಟರೂ ಆಯಿತು, ಕೊಡದೇ ಇದ್ದರೂ ಆಯಿತು, ಏನು ತೊಂದರೆ ಇಲ್ಲ. ಇನ್ನು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇರಲೇಬೇಕು ಅಂತ ಏನಿಲ್ಲ. ಇನ್ ಕೇಸ್ ಇದ್ದಿದ್ದರೆ ಅದನ್ನು ಜಾಯಿನ್ ಮಾಡಿಸಿ, ಅದರಲ್ಲಿ ಇದ್ದಾರೆ ಅಂತ ಹಾಕಿ. ಇನ್ನೂ ಒಂದು 3-4 ದಿನ ಟೈಮ್ ಇದೆ. ನೀವೇನು ಮಾಡಿ, ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲ್ ನೇಮಲ್ಲಿ ಸಿಗುತ್ತೆ, ಒಂದು ಇದ್ದೇ ಇರುತ್ತೆ. ಎಲ್ಲರಿಗೂ ಒಂದೊಂದು ಹೆಸರಿಗೆ ಒಂದು ಯೂಟ್ಯೂಬ್ ಪ್ರೊಫೈಲ್ ಇದ್ದೇ ಇರುತ್ತೆ. ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸು ಒಂದು 5ರಿಂದ 10 ಜನ ಮೆಂಬರ್ಸು ಫ್ರೆಂಡ್ಶಿಪ್ಪಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಒಂದು 10 ಫಸ್ಟ್ ಕ್ವಶನ್ಗೆ. ಅದು ಕೂಡ ಯಾಕೆ ಅಂತಂದರೆ, ಇದು ನನ್ನ ಹತ್ರ ಇಲ್ಲ ಅನ್ನೋದಕ್ಕಿಂತ ಈ ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಇದೆ ಅಂದರೆ ಅದಕ್ಕೆ ಮಹತ್ವ ಜಾಸ್ತಿ ಇರುತ್ತೆ. ಅದನ್ನು ಕೂಡ ನೀವು ಪ್ರಯತ್ನ ಮಾಡಬಹುದು. ಇನ್ ಕೇಸ್ ಇಲ್ಲ ಅಂದರೂ ಕೂಡ ಇಲ್ಲ ಅಂತಲೇ ನೀವು ಹೇಳಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್, ಅನ್ಕ್ವಾಲಿಫೈಡ್ ಪರ್ಸನ್. ಇವಾಗ ಏನು ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಅವಾಗ ಹಾಕಿದ್ರೆ ಎಲ್ಲರೂ ಸೆಲೆಕ್ಷನ್ ಆಗಲ್ಲ. ಅಲ್ಲಿ ಯಾರನ್ನ ಅವರು ಅನಲೈಸ್ ಮಾಡ್ತಾರೆ, ಯಾರಾದ್ರು ಕ್ವಶನ್ ಯಾವ ರೀತಿ ಏನು ಕೊಟ್ಟಿದ್ದಾರೆ, ಏನು ಅವರು ಟೈಮು ಎಷ್ಟು ಕೊಡ್ತಾರೆ, ಅದನ್ನೆಲ್ಲ ಅನಲೈಸ್ ಮಾಡಿ ಒಂದಿಷ್ಟು ಜನನ ಮಾತ್ರ ಅಲ್ಲಿ ಆಲ್ ಓವರ್ ವರ್ಲ್ಡ್ ಒಂದು 2,000 ಜನ, ಒಂದು 5,000 ಜನ, ಒಂದು 20,000 ಜನ, ಎಷ್ಟೋ ಒಂದು ಜನಕ್ಕೆ ಸೆಲೆಕ್ಷನ್ ಮಾಡ್ತಾರೆ ಅವರು. ಇನ್ ಕೇಸ್ ನಾವು ಸೆಲೆಕ್ಟ್ ಆಗದೇ ಇದ್ದರೂ ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ.
ಅಲ್ಲಿ ಅವ್ರು ಫಸ್ಟು ಅವ್ರಿಗೆ ಸೆಲೆಕ್ಷನ್ ಆಗುತ್ತೆ, ಅವ್ರದ್ದೆಲ್ಲ KYC ಆಗುತ್ತೆ, ಅವ್ರಿಗೆಲ್ಲ ಕೆಲವೊಂದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ಕೂಡ ನಾವು ಏನು ಮಿಕ್ಕಿರ್ತೀವಿ ಅವ್ರಿಗೆ ಒಳಗಡೆ ಹೋಗುವಂಥ ಅವಕಾಶ ಅವರ ಬಿಸ್ನೆಸ್ ಲಿಂಕ್, ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರ ಬಿಸ್ನೆಸ್ ಲಿಂಕ್ ಮೂಲಕ ನಾವೆಲ್ಲರೂ ಕೂಡ ಒಳಗಡೆ ಹೋಗ್ಬೋದು. ಸೊ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಇವತ್ತು ಬಂದಿರೋ ಜೂಲಿ ಮೇಡಮ್ ಅವರ ಒಂದು ಮೆಸೇಜ್ ಪ್ರಕಾರ ಇಲ್ಲಿ ಯಾರಿಗೂ ಅಪ್ಲೈನ್ ಇಲ್ಲ, ಯಾರಿಗೂ ಡೌನ್ಲೈನ್ ಇಲ್ಲ, ಎಲ್ಲರೂ ಕೂಡ ಸಿಮಿಲರ್, ಎಲ್ಲರೂ ಕೂಡ ಸೇಮ್. ಸೊ ಆದ್ದರಿಂದ ಯಾರೂ ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ಬೋದು. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ, ಬೆಂಬಲ ಕೊಡಿ. ನನಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರಲ್ಲ, ಅದನ್ನು ಡೈರೆಕ್ಟಾಗಿ ಹೇಳಿ ನಿಮಗೆ ಸುದ್ದಿನ ಅಥವಾ ನಮ್ಮ ಏನು ವಿಚಾರ ಇದೆ ನಾನು ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.